ನನಗೆ ನೋಡಿದ್ರೆ ಟೆಂಪ್ಟ್ ಆಗ್ತೈತೆ. ಚುಚ್ಕೊಂಡು ಫುಲ್ ಪಂಚರ್ ಆಗಿದೆ ಗಾಡಿ ನೋಡಿ, ತೋರಿಸ್ತೀನಿ ಕರೆಕ್ಟಾಗಿ ಪಂಚರ್ ಅಂಗಡಿ ಮುಂದೆ. ಹಾಯ್ ಗೈಸ್, ನಾನು ನಿಮ್ಮ ರೋಹನ್ ಕುಂದಾಪುರ್. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ಕೋಲಾರ್ಗೆ ಹೋಗ್ತಾ ಇದ್ದೀವಿ. ಅವ್ರದ್ದು ಹೋಳಿಗೆ ಮನೆ ಓಪನ್ ಆಗ್ತಿದೆ ಹೊಸದಾಗಿ ಕೋಲಾರಲ್ಲಿ ಒಂದು ಬ್ರಾಂಚು. ಅವ್ರದ್ದು ಇಲ್ಲಿ ಹೊಸಕೋಟೆಯಲ್ಲಿ ಒಂದು ಬ್ರಾಂಚ್ ಇದೆ, ಈಗ ಕೋಲಾರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಬೈ ಅವರು ಕಾರ್ ಓಡಿಸ್ತಾ ಇದ್ದಾರೆ. ನೋಡಿ ಗಾಯ್ಸ್, ಹೋಗ್ತಾ ಇದೀವಿ ಈಗ. ಇಲ್ಲ ಪಕ್ಕದಲ್ಲಿ ಒಂದು ನೋಡಿ BMW ಸೈಕ್ ಆಗೈತೆ ಮಾತ್ರ. ನೋಡ್ಗುರು ಇವ್ನ ನೋಡ್ಗುರು ಇವ್ನ ನೋಡಿ ಹೆಂಗ್ ಬರ್ತಾವ ನೋಡಿ ಗೈಸ್. ಇಲ್ಲೊಂದು ಯಾವ್ದೋ ರೆಸಾರ್ಟ್ ಇದೆ, ಸಕಲಾಗಿದೆ ನೋಡಿ. ಈಗ ಆಚೆಯಿಂದಾನೆ ತೋರಿಸ್ತೀನಿ. ಈಜಿಪ್ಟಿಯನ್ ಥೀಮ್ ಅಂತ ಯಾವ್ದೋ ನೋಡಿ. ನೆಕ್ಸ್ಟ್ ಟೈಮ್ ಇಲ್ಲಿ ಯಾವಾಗಾರು ಬಂದಾಗ ಅಲ್ಲಿ ಹೋಗಿ ಒಂದ್ಸರಿ ವ್ಲಾಗ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಒಳಗೆ ಅಂತ. ಈಗ ಹಂಗೆ ಇಲ್ಲಿ ನೋಡಿ, ನನ್ನ ಕಾರು 1,33,000 ಓಡಿದೆ ನೋಡಿ ಗೈಸ್. ಲುಕ್ಕು ಹಿಂದೆ ನನಗೆ ನೋಡಿದ್ರೆ ಟೆಂಪ್ಟ್ ಆಗ್ತೈತೆ ನೋಡಿ, ಸಗದಾಗಿದೆ ನೋಡಿ. ಚೆನ್ನೈಗೂ ಹಿಂಗೆ ಹೋಗೋದು, ನರಸಾಪುರನ ಹಿಂಗೆ ಹೋಗೋದು. ಇನ್ನೇನು 4 ಕಿಲೋಮೀಟರ್ ಇದೆ ನರಸಾಪುರ. ಕೋಲಾರ ಇನ್ನು 18 ಕಿಲೋಮೀಟರ್ ಇದೆ ನೋಡಿ ಗೈಸ್. ಚೆನ್ನಾಗಿದೆ ಒಂಥರ ವ್ಯೂ ಇಲ್ಲೆಲ್ಲ ನೋಡಿ. ನೋಡಿ ನೋಡಿ ಯಾರೋ ವಾ ವಾ ಅವನ ಹೈವೇ ಅನ್ನ ಪರಿಜ್ಞಾನ ಇಲ್ಲ ಅವನಿಗೆ. ಸೀದಾ ಆಪೋಸಿಟಲ್ಲಿ ಹೋಗ್ತಾ ಅವನೇ ನೋಡಿ. ಆ ಕಡೆ ಎಲ್ಲ ಕ್ರಷರ್ ಇದೆ ಅಂತೆ, ಅಲ್ಲೆಲ್ಲ ಬೆಟ್ಟ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕ್ರಷರ್ ಇದೆಯಂತೆ. ಮುಂದೆ ರೋಡು ಚೆನ್ನಾಗಿದೆ. ಚೆನ್ನೈ ಚಿತ್ತೂರ್ಗೆ ಹೋಗಂಗಿದ್ರೆ ಸ್ಟ್ರೈಟ್ ಹೋಗ್ಬೇಕು. ಕೋಲಾರ್ಗೆ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. 6 ಕಿಲೋಮೀಟರ್ ಇದೆ ಮುಂದೆ. ವೆಲ್ಕಮ್ ಟು ಸಿಲ್ಕ್ ಅಂಡ್ ಮಿಲ್ಕ್ ಕೋಲಾರ್ ಸಿಟಿ. ಈಗ ಕೋಲಾರ್ ಎಂಟ್ರಿ ಆಗಿದ್ದೀವಿ. ನೋಡುಗಳು ಇವೆಲ್ಲ ಈಗ ನೋಡೋಕ್ಕೆ ಸಿಗಲ್ಲ. ಹೇಗಿದ್ರೆ ಎಲ್ಲ ಹಸುನೆಲ್ಲ ನೋಡ್ತಾ ಇದ್ವಿ ಮುಂಚೆ, ಎತ್ತಿನ ಗಾಡಿ ಎಲ್ಲ ಇರೋದು. ಈಗೆಲ್ಲ ಕಮ್ಮಿ ಆಗ್ಬಿಟ್ಟೈತೆ. ಲಾಸ್ಟ್ ಒಂದು 5 ವರ್ಷದ ಹಿಂದೆ ಈ ಸಾಂಗ್ನಂತೂ ಎಷ್ಟು ಸರಿ ಕೇಳಿದೀನಿ ಅಂತ ನನಗೆ ಲೆಕ್ಕ ಇಲ್ಲ. ಸರಿ ಕೇಳ್ಬಿಟ್ಟಿದೀನಿ. ಅವಾಗ ಅಷ್ಟು ಫೇವ್ರೇಟ್ ಆಗಿದ್ದು ಸಾಂಗ್ ಇದು. ಅವಾಗ ಫ್ರೀ ಫೈರ್ ಎಲ್ಲ ಆಡ್ಕೊಂಡು ಎಲ್ಲ ಜೊತೆಗೆ ಇದ್ವಿ. ಇವಾಗ ಮುಂಚೆ ತರ ಈಗ ಸಿಗಕ್ ಆಗ್ತಾ ಇಲ್ಲ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಎಲ್ಲ ಕೆಲ್ಸ ಅಂತ ಹೋಗಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ನೋಡಿ ಹೇಳ್ತಾವ್ರೆ. ಜವಾಬ್ದಾರಿ ಜಾಸ್ತಿ ಆಗಿ ಈಗ ಸಿಗೋದು ಕಮ್ಮಿ ಆಗಿದೀವಿ. ಸ್ಟ್ರೈಟ್ ಹೋದ್ರೆ ಕೋಲಾರಮ್ಮ ಟೆಂಪಲ್ ಅಂತೆ. ನಾವೀಗ ಇವ್ರ ಅಂಗಡಿ ಕಡೆ ಹೋಗ್ತಾ ಇದೀವಿ. ಇದು ಬಂಗಾರಪೇಟೆ ರೋಡ್ ಅಂತೆ ನೋಡಿ. ನೋಡಿ ಗೈಸ್, ಇಲ್ಲೆಲ್ಲ ಕನ್ನಡ ರಾಜ್ಯೋತ್ಸವನು ಜೋರಾಗಿ ಮಾಡೋರೆ ನೋಡಿ. ಫುಲ್ ಸರ್ಕಲಲ್ಲೆಲ್ಲ ಜೋರಾಗಿ ಮಾಡಿದ್ದಾರೆ. ಗೈಸ್ ಈಗ ಬಂತು ಸೆನ್ಸರ್ ಮಾಡ್ಸೋಣ. ಇವಾಗ ಬಂದ್ವಿ ಅವ್ರ ಅಂಗಡಿ ಹತ್ರ. ಇಲ್ಲೇನೆ ನೋಡಿ ಡಾರ್ಲಿಂಗ್ ಹೆಂಗಿದೆ ಅಂತ ಇದೆ. ಅವ್ರ ಹೋಳಿಗೆ ಮನೆ ಹೊಸದಾಗಿ ಓಪನ್ ಆಗ್ತಿರೋದು. ಆಗಲೇ ಆಯಿತು, ಒಂದು 10 ದಿನ ಆಯಿತು ಅನಿಸುತ್ತೆ. ಪೂಜೆ ಎಲ್ಲ ಮಾಡಿ ಹೋಗಿದ್ರು. ಈಗ ಬುಧವಾರ ಓಪನಿಂಗ್ ಇದೆ, ಅದಕ್ಕೇನೆ ನೋಡಿ ಪೂರ್ಣ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಇವ್ರ ಹತ್ರ ಎಲ್ಲ ಹೋಳಿಗೆನೂ ಸಿಗುತ್ತೆ. ಬಾರ ಸಿಡಿ ಎಲ್ಲ ಸಿಗುತ್ತೆ. ಇವ್ರದ್ದು ಹೊಸಕೋಟೆಯಲ್ಲಿ ಒಂದು ಬ್ರಾಂಚು, ಹಂಗೆ ಈಗ ಕೋಲಾರಲ್ಲಿ ಒಂದು ಬ್ರಾಂಚ್ ಮಾಡ್ತಿದ್ದಾರೆ. ಇದೇ ನೋಡಿ ಹೋಳಿಗೆ ಮನೆ ಎಲ್ಲ ಇಟ್ವಿ. ಈಗ ಮತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಈಗ ನಾನು ಡ್ರೈವ್ ಮಾಡ್ತೀನಿ ಕಾರ್ನ. ಹೋಗ್ತೀವಿ ಅಂದೆ, ಇವನೇನೋ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಒಂದೇ ಸರಿ ಅಂದ. ಆಗಲೇ ಊಟದ ಟೈಮ್ ಆಗೋಗಿತ್ತಲ್ಲ, ಅದಕ್ಕೋಸ್ಕರ ಹಂಗೆ ಈಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಯಾವುದೋ ಹೋಟ್ಲು ಕರ್ಕೊಂಡ್ಬಂದಿದ್ದಾನೆ, ತೋರಿಸ್ತೀನಿ ನೋಡಿ. ಇದೇ ಹೋಟ್ಲು, ನಾನ್ ವೆಜ್ಜು. ಈಗ ಇಲ್ಲಿ ನಾವು ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ.
ಚಿಲ್ಲಿ ಚಿಕನ್ನು ಹೇಳಿದ್ದೀವಿ, ಇನ್ನೂ ಬಂದಿಲ್ಲ, ಬರುತ್ತೀಗ. ಆ ಚಿಲ್ಲಿ ಚಿಕನ್ ಹೇಳಿದರೆ ಇವರು ಪೆಪ್ಪರ್ ಚಿಕನ್ ತಂದುಕೊಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಅದನ್ನೇ ತಿನ್ಬೇಕೀಗ ಅಷ್ಟೇ. ಏನು ಕೇಳ್ತೀಯ ನನ್ನ ಹತ್ರ? ಮನೆ ಕಡೆ ಎಲ್ಲ ಚೆನ್ನಾಗಿದೆ. ಯಾರನ್ನು ಕೇಳ್ತೀಯ? ಅಣ್ಣನ ನಿಜ. ನೋಡಿ ಏನು ಟೇಸ್ಟ್ ಏನು ಹೇಳ್ಕೊಳ್ಳೋಷ್ಟೇನಿಲ್ಲ, ಪರವಾಗಿಲ್ಲ. ಇವ್ನು ನಮ್ಮ ಅಣ್ಣನ ಕೇಳಿದ್ರೆ ಬಟ್ಟ ಚೇಂಜ್ ಆಗಿದ್ದಾನೆ ಅಂತ ಅವನೇ, ಅದೇನು ಕತೆ ನಾವು ಗೊತ್ತಿಲ್ಲ ನಿಜ. ಸ್ವಲ್ಪ ರೈತ ಇದೆ ತಮರ. ಏನೋ ಬಟ್ಟ ಚೇಂಜ್ ಆಗೋರೇನೋ? ಬಟ್ಟ ಚೇಂಜ್ ಆಗೋನ ಅದು. ನೋಡಿ ಗೈಸ್, ಇವಾಗ ತಂದ್ಕೊಟ್ಟಿದ್ದಾರೆ ಚಿಲ್ಲಿ ಚಿಕನ್ನ. ಚಿಲ್ಲಿ ಚಿಕನ್ ಇವಾಗ ತಂದ್ಕೊಟ್ರು. ನಮ್ಮ ಅಣ್ಣಂಗೆ ರಾಯ್ತಾ ಅನ್ಕೊಂಡು ನೋಡಿ, ಲಾಸ್ಟಿಗೆ ಎಲೆನೇ ಖಾಲಿ ಮಾಡಿ ಮುಗಿಸಿದ್ರು, ಇನ್ನೂ ರಾಯ್ತಾ ಮಾತ್ರ ಅವ್ರಿಗೆ ನೋಡಿ ಬೇಜಾರು ಮಾಡ್ಕೊಂಡು ಅವನೇ ಕೊಡಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದೆಯಾ ಅವ್ನು ಯಾರೇನು ಹೊಡ್ಕೊಂಡು ಹೋಗ್ತಾವ್ ಗೊತ್ತಾ ಅವನಿಂದನು. ಅಲ್ಲೋಡ್ರಿ ಅವ್ನು ಹೋಗ್ತಿರೋ ನೋಡ್ರಿ ಅಲ್ಲಿ, ಅಲ್ಲೋಡ್ರಿ ಅಯ್ಯೋ ಅಲ್ಲೋಡ್ರಿ ಅವ್ನು ಹೋಗ್ತೀರಾ. ಏನ್ ಲಾರಿ ಹೊಡಿಸ್ತಾವನೋ ಕಾರ್ ಹೊಡಿಸ್ತಾವನೋ ಒಂದು ಆಗ್ತಿಲ್ಲ ನೋಡಿ, ಅಲ್ಲೋಡ್ರಿ. ಅಪ್ಪ ನೋಡಿ ಮತ್ತೆ ಬಂದ. ಅಲ್ಲೋಡ್ರಿ ಈಗ ಅಲ್ಲೋಡ್ರಿ. ಈಗ ಮನೆ ಹತ್ರ ಬಂದ್ವಿ, ಕಾರ್ನ ನೋಡಿಸ್ತಿದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ದೃಶ್ಯ ಮನೆಗೆ ಹೋಗ್ತಾ ಇದ್ದೀನಿ ಈಗ. ಇಷ್ಟೇನಾಗುತ್ತೆ ತೋರಿಸ್ಕೊಂಡಿದ್ವಿ. ತುಮಕೂರು ಹೊರಟಿದ್ವಿ, ಈಗ ಒಳ್ಳೆ ಗಾಡಿ ಕೈ ಕೊಟ್ಟಿದೆ. ಈಗ ಪಂಚರ್ ಆಗ್ತಿದೆ ಗಾಡಿ ನೋಡಿ, ಡೈರೆಕ್ಟ್ ಚುಚ್ಕೊಂಡು ಫುಲ್ ಪಂಚರ್ ಆಗಿದೆ ಗಾಡಿ ನೋಡಿ. ತೋರಿಸ್ತೀನಿ ಕರೆಕ್ಟಾಗಿ ಪಂಚರ್ ಅಂಗಡಿ ಮುಂದೆನೇ ಇದೆ ಇರೋದು. ನೋಡಿ ಪಂಚರ್ ಅಂಗಡಿ ಮುಂದೆನೇ ಪಂಚರ್ ಆಗಿದೆ. ಈಗ ಗೈಸ್ ಪೆಟ್ರೋಲ್ ಬಂಕಿಂದ ಪೆಟ್ರೋಲ್ ಹಚ್ಕೊಂತ ಇದ್ದೀನಿ ಹೊರಡೋಕ್ಕೆ. ಪಂಚರ್ ಎಲ್ಲ ಆಯಿತು. ಮನೆಗೆ ಬಂದೆ, ನಮ್ಮ ಮನೆ ನೋಡಿ ಹೆಂಗೆ ಹೇಳ್ತಾಳೆ ಅಂತ ನೀವೇನೆ. ಗೈಸ್ ಫೈನಲಿ ನಾವು ತುಮಕೂರು ರೀಚ್ ಆದ್ವಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಗೈಸ್. ಹಾಗೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಹಾಕಿ.